ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. 16 ಡಿಸೆಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಲಿ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬರುತ್ತೆ. 25,900 ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಂಡು ಒಂದು ರಿವರ್ಸಲ್ ಮೂವನ್ನು ಮಾಡುವಂಥ ಪ್ರಯತ್ನ ಮಾಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಇದು ಫಸ್ಟ್ ಸಪೋರ್ಟ್ ಆಗುತ್ತೆ ಲೋವರ್ ಲೆವೆಲಲ್ಲಿ, ಇದು ಬ್ರೇಕ್ ಆಯಿತು ಅಂತ ಹೇಳಿದರೆ ನೆಗೆಟಿವ್ ಮೂವನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಅನಾಲಿಸಿಸನ್ನು ಮಾಡಿದ್ವಿ. 25,940ಕ್ಕೆ ರೀಚ್ ಆಗುತ್ತೆ, ಫೇಲ್ ಆಗುತ್ತೆ, ಡೌನ್ ಬರುತ್ತೆ, ಬ್ರೇಕ್ ಮಾಡುತ್ತೆ, ಅಗೇನ್ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಕನ್ಸಾಲ್ಟೇಷನನ್ನು ಮಾಡುತ್ತೆ, ಬಟ್ ಅಗೇನ್ ಅಪ್ ಮೂವನ್ನು ಮಾಡುತ್ತೆ, ಬಟ್ ಫೇಲ್ ಆಗುತ್ತೆ, ಅಗೇನ್ ಕಂಟಿನ್ಯೂಸ್ ಆಗಿ ಡೌನ್ ಬಂದು 25,850 ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ, ಇವತ್ತು ನಿಫ್ಟಿ ರಿಯಾಲಿಟಿಯಲ್ಲಿ 1.3% ಡೌನ್ ಮೂವನ್ನ ನಾವು ನೋಡ್ತೀವಿ. ಪ್ರೈವೇಟ್ ಬ್ಯಾಂಕಲ್ಲಿ 1.3%, PSU ಬ್ಯಾಂಕಲ್ಲಿ 0.9%, ITಯಲ್ಲಿ 0.9%, ನಿಫ್ಟಿ ಮೆಟಲ್ 0.8%, ಫಿನಾನ್ಷಿಯಲ್ ಸರ್ವಿಸ್ 0.8% ಡೌನ್ ಮೂವನ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟು, ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಳು ಡೌನ್ ಮೂವನ್ನ ಕೊಟ್ಕೊಂಡೆ ಕ್ಲೋಸಿಂಗನ್ನು ಕೊಟ್ಟು, ನಿಫ್ಟಿ ಮೀಡಿಯಾ FMCG ಫ್ಲ್ಯಾಟಲ್ಲಿ ಕ್ಲೋಸಿಂಗನ್ನು ಕೊಟ್ಟು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದಾದರೆ ನಿಫ್ಟಿ 50ಯಲ್ಲಿ ಕೇವಲ 11 ಸ್ಟಾಕ್ಗಳು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು 39 ಸ್ಟಾಕ್ಗಳು ನೆಗೆಟಿವಲ್ಲಿತ್ತು. ನಿಫ್ಟಿ 500ಅಲ್ಲಿ ಕೇವಲ 99 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 397 ಸ್ಟಾಕ್ಗಳು ನೆಗೆಟಿವ್ ಮೂವನ್ನು ಮಾಡಿಕೊಂಡು ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. ಅಗೇನ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೆಗೆಟಿವ್ ಸೈಡಲ್ಲೇ ಇರುವಂಥದ್ದು. ಹಾಗಿದ್ರೆ ನಿಫ್ಟಿಯಲ್ಲಿ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಡೈಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಕಳೆದ 3 ದಿನದ ಒಂದು ಅಪ್ ಆದ ಅಂದರೆ ಇವತ್ತು ಅಗೇನೋ ಒಂದು ಡೌನ್ ಮೂವನ್ನು ಕೊಡ್ತು ಅಂತ ಹೇಳ್ಬೋದು. ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಕಂಟಿನ್ಯೂಸ್ ಆಗಿ ಡೌನ್ ಬರುತ್ತೆ. ಡೈಲಿ ಚಾರ್ಟಲ್ಲಿ ನೆಕ್ಸ್ಟ್ ಇರುವಂಥ ಸಪೋರ್ಟ್ ಲೆವೆಲ್ ಏನಾಗುತ್ತೆ, 25,700 ಝೋನ್ ಆಗುತ್ತೆ ಅಂತ ಹೇಳ್ಬೋದು. ಈ ಸ್ವಿಂಗ್ ಆಗುತ್ತೆ. ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ಲೋ ಸ್ಟ್ರಕ್ಚರ್ ಮಾಡ್ಕೊಂಡು ಡೌನ್ ಬರ್ತಾ ಇದೆ, ಡೌನ್ ಬರುತ್ತೆ, ಅಪ್ ಹೋಗುತ್ತೆ, ರಿಜೆಕ್ಷನ್ ಫೇಸ್ ಮಾಡುತ್ತೆ, ಫ್ರೆಶ್ ಲೋವನ್ನು ಮಾಡುತ್ತೆ, ಅಗೇನ್ ಅಪ್ ಹೋಗಿದೆ, ಬಟ್ ಅಗೇನ್ ಈಗ ಡೌನ್ ಬರ್ತಾ ಇದೆ. ಸೊ ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದಾಗೆ ಹೈಯರ್ ಲೆವೆಲ್ ಇದ್ದಂಥದ್ದು ಈ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ, 26,050 ಝೋನ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ 25,700 ಲೆವೆಲ್ ಲೋವರ್ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಡೌನ್ ಬಂತು, ಈ ಲೋವನ್ನು ಅಗೇನ್ ಬ್ರೇಕ್ ಮಾಡ್ತು ಅಂತ ಹೇಳಿರೋದು ಅಗೇನ್ ನೆಗೆಟಿವ್ ಆಗುತ್ತೆ. ಸೊ ಈಗ ಡೌನ್ ಮೂವನ್ನ ಕೊಡ್ತಾ ಇದೆ. ನಾಳೆಗೆ ಇಮಿಡಿಯೇಟ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, 15 ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ 15 ಮಿನಿಟಲ್ಲಿ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಈ ಲೋ ಹತ್ರ ಅಥವಾ ಈ ಗ್ಯಾಪ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ. ಈ ಹಿಂದೆ ಬಂದಂಥ ಬೈಯರ್ಗಳಲ್ಲಿ ಪ್ರೈಸನ್ನು ಅಗೇನ್ ಅಪ್ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಬಟ್ ಫೇಲ್ ಆಗ್ತಾರೆ. ಇಲ್ಲಿ ಸೆಲ್ಲರ್ಗಳೇ ಸ್ಟ್ರಾಂಗ್ ಆಗಿ ಇದ್ದರು ಅಂತ ನಾವು ಹೇಳ್ಬೋದು. ಯಾಕೆ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗುವಂಥ ಪ್ರಯತ್ನ ಆಗುತ್ತೆ, ಬೈಯರ್ಗಳು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಆಗುತ್ತೆ, ಬಟ್ ಅವರಿಗೆ ಅದನ್ನು ಇನ್ನೂ ಅಪ್ಸೈಡ್ ಪುಷ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೆಲ್ಲರ್ಗಳೇ ಸ್ಟ್ರಾಂಗ್ ಇದ್ದಾರೆ, ಸೆಲ್ಲರ್ ಪ್ರೈಸನ್ನು ಡೌನ್ ಸೈಡೇ ಪುಷ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾಳೆಗೆ ನಮಗೆ ಇಮಿಡಿಯೇಟ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಹೈಯರ್ ಲೆವೆಲಲ್ಲಿ ಇವತ್ತಿನ ಈ ರಿಜೆಕ್ಷನ್ ಝೋನ್ ಏನಾಗುತ್ತೆ, ಇದು ನಮಗೆ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ನಾಳೆ ಟ್ರೇಡಿಂಗ್ ಸೆಷನ್ಗೆ 25,930 ಝೋನ್ ಏನಾಗುತ್ತೆ, 900ರಿಂದ 930 ಝೋನ್ ನಾಳೆಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಒಂದು ಶಾರ್ಪ್ ಸೆಲ್ ಆಫ್ ಇಮಿಡಿಯೇಟ್ಲಿ ಆದ ನಂತರ ಫಸ್ಟ್ ಟೈಮ್ ಇಲ್ಲಿ ಬೈಯರ್ಗಳು ಪ್ರೈಸನ್ನು ಹೋಲ್ಡ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ನೆಕ್ಸ್ಟ್ ಬೈಯರ್ ಅಟೆಂಪ್ಟ್ ಮಾಡಿದಾಗಲೆಲ್ಲ ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡಿರುವಂಥದ್ದು. ಸೊ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಒಂದು ಅಪ್ ಮೂವನ್ನು ಕೊಟ್ಕೊಂಡು 25,030 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತ ಹೇಳಿದೆ ಪ್ರೈಸ್, ಆಗ ಇವತ್ತು ಸೆಲ್ ಮಾಡಿದವರು ಒಂದಷ್ಟು ಅವರ ಪೊಸಿಷನ್ ರಿವರ್ಸ್ ಆಗುತ್ತೆ ಅಂತ ಹೇಳ್ಬೋದು. ಆಗ ಒಂದಷ್ಟು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಸೊ 26,000 ಹಾಗೆ 26,050 ಝೋನನ್ನು ಅಟೆಂಪ್ಟ್ ಮಾಡುವಂಥ ಸಾಧ್ಯತೆ ನೆಕ್ಸ್ಟ್ ಇರುತ್ತೆ, ಇನ್ ಕೇಸ್ 25,930 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಯಿತು ಅಂತೇಳಿದೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಇವತ್ತಿನ ಲೋ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಕೂಡ ಇಲ್ಲಿ ಒಂದು ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಅಪ್ ಹೋಗುತ್ತೆ, ಅಗೇನ್ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಆ ಝೋನಲ್ಲಿ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. 835 ಲೆವೆಲ್, 25,835 ಲೆವೆಲ್ ಏನಾಗುತ್ತೆ, 830 ಲೆವೆಲ್ ಏನಾಗುತ್ತೆ ನಾಳೆಗೆ ಸಪೋರ್ಟ್ ಆಗಬೇಕಾಗುತ್ತೆ. ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ. ಆಗ ನಾವು 750-700 ಝೋನನ್ನು ನಾವು ಡೌನ್ ಸೈಡಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾಳೆ ಟ್ರೇಡಿಂಗ್ ಸೆಷನಲ್ಲಿ ಈ 2 ಝೋನನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಆ್ಯಸ್ ಆಫ್ ನಾವು ನೋಡಿದಾಗ ಒಂದು ಡಬಲ್ ಟಾಪ್ ರೀತಿಯ ಪ್ಯಾಟರ್ನ್ ಕ್ರಿಯೇಟ್ ಆದ ಹಾಗೆ ತೋರ್ತಾ ಇದೆ. ಸೊ ಒಂದು ಅಪ್ ಮೂವನ್ನ ಕೊಡುತ್ತೆ, ರಿಜೆಕ್ಷನ್ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೇನ್ ಅಪ್ ಹೋಗುತ್ತೆ, ರಿಜೆಕ್ಷನ್ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ಇವತ್ತು ಬ್ರೇಕ್ ಡೌನ್ ಆದಾಗಿ ಇಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಆಸ್ ಆಫ್ ನಾವು ಸ್ಟ್ರಕ್ಚರಲ್ಲಿ ಸ್ವಲ್ಪ ನೆಗೆಟಿವಲ್ಲೇ ಇರುವಂಥದ್ದು. ಹೈಯರ್ ಲೆವೆಲಲ್ಲಿ ಈ 25,930 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದಾಗ ಒಂದಷ್ಟು ಸ್ಟ್ರೆಂತ್ ಬರುವಂಥ ಪ್ರಯತ್ನ ಆಗ್ಬೋದು. ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡೋದರೆ
ಹೈಯರ್ ಲೆವೆಲಲ್ಲಿ 26,000ದಲ್ಲಿ ಹೈಯೆಸ್ಟ್ ಅಡಿಷನ್ ಆಗಿರುವಂಥದ್ದು ಕಾಲಲ್ಲಿ, ಹಾಗೆ 25,900 ಕಾಲಲ್ಲಿ ಕೂಡ ಅಡಿಷನ್ ಆಗಿದೆ. ಸೊ ಹಾಗಾಗಿ ಹೈಯರ್ ಲೆವೆಲಲ್ಲಿ 26,000 ಝೋನ್ ಏನಾಗುತ್ತೆ, 26,000, 26,020, 50 ಝೋನ್ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಆ್ಯಸ್ ಆಫ್ ನಾವು ನೋಡಿದಾಗ ಇಮಿಡಿಯೇಟ್ಲಿ 25,930 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗತ್ತೆ. ಇಂಟ್ರಾಡೇಲಿ ಪಾಸಿಟಿವ್ ಮೂವ್ನ ನೋಡಬೇಕು ಅಂತೇಳಿದೆ. ನೆಕ್ಸ್ಟ್ ಇರುವಂಥ ಲೆವೆಲ್ 26,000ದಿಂದ 26,050 ಝೋನ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಲೋವರ್ ಲೆವೆಲಲ್ಲಿ ಆ್ಯಸ್ ಆಫ್ ಸ್ಟ್ರಾಂಗ್ ಆದ ಸಪೋರ್ಟ್ ಯಾವುದರಲ್ಲಿ ತೋರ್ತಾ ಇಲ್ಲ. 25,900 ಸ್ವಲ್ಪ ಓಪನ್ ಇಂಟ್ರೆಸ್ಟ್ ಇದೆ, ಬಟ್ ಆ ಲೆವೆಲ್ಗಿಂತ ಕೆಳಗಡೆ ಇರೋದ್ರಿಂದ ಇವತ್ತಿನ ಲೋ ಬ್ರೇಕ್ ಆಯಿತು ಅಂತ ಹೇಳಿರೋದು ಅಗೇನ್ ನೆಗೆಟಿವ್ ಆಗುತ್ತೆ. ಹಾಗೆ ಸೆನ್ಸೆಕ್ಸನ್ನು ಅಬ್ಸರ್ವ್ ಮಾಡೋದಾದರೆ ಸೆನ್ಸೆಕ್ಸ್ ಕೂಡ ನಿಫ್ಟಿಯ ರೀತಿಯಲ್ಲಿ ಒಂದು ಚಾರ್ಟ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಇಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಸಪೋರ್ಟ್ ಲೆವೆಲ್ ಆಗುತ್ತೆ. ಇವತ್ತು ಓಪನ್ ಆದಂದರೆ ಇಮಿಡಿಯೇಟ್ಲಿ ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ ಅಪ್ ಹೋಗುವಂಥ ಪ್ರಯತ್ನ ಆದಾಗಲೇ ಇಲ್ಲಿ ರಿಜೆಕ್ಟ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ 850ರಿಂದ 900 ಝೋನ್ಗಿಂತ ಮೇಲೆ ನಾಳೆ ಟ್ರೇಡಿಂಗ್ ಸೆಷನಲ್ಲಿ ಸಸ್ಟೈನ್ ಆಗಬೇಕಾಗತ್ತೆ. ಆಗ ಒಂದಷ್ಟು ಮೊಮೆಂಟಮನ್ನು ನೋಡುವಂಥ ಸಾಧ್ಯತೆ ಇದೆ. ಸೇಮ್ ನಿಫ್ಟಿಯ ರೀತಿಯಲ್ಲಿ ಇಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗಿತ್ತು. ಇವತ್ತು ಕ್ಲೋಸಿಂಗ್ ಟೈಮಲ್ಲಿ ಆ ಝೋನಲ್ಲೇ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಇದನ್ನು ನಾವು ಸೆನ್ಸೆಕ್ಸಲ್ಲಿ ವಾಚ್ ಮಾಡಬೇಕಾಗತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.